ಮಂತ್ರಿಗಳ ಕೆಲಸ ಮಾಡಿದ್ದಾರೆ ಮತ್ತು ವಿವಿಧ ಸಂಘಟನೆಯ ಚೇರ್ಮನ್ ಆಗಿ ಕೂಡ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ನಾನೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳನ್ನು, ರಾಜ್ಯದ ನಾಯಕರುಗಳನ್ನೆಲ್ಲ ಮಾತಾಡಿದ್ದೇನೆ. ಅವರು ಅನ್ಕಂಡೀಷನ್ ಆಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರ್ತೇನೆ ಅಂತ ಹೇಳಿ ಇವತ್ತು ಆಗಮಿಸಿದ್ದಾರೆ. ನಮ್ಮ ಸ್ಥಳೀಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಸ್ಥಳೀಯ MLA ಅವರು ಕೂಡ ಅವರಿಗೆ ಬರಮಾಡಿಕೊಂಡಿದ್ದಾರೆ. ನಮ್ಮ MI ಪಾಟೀಲ್ಗಳು ಏನೇ ಭಿನ್ನಾಭಿಪ್ರಾಯ ಇದ್ದರೂ ನಾವೆಲ್ಲ ಮರೆತು ಒಗ್ಗಟ್ಟಿನಿಂದ ನಮ್ಮ ಪಕ್ಷಕ್ಕೋಸ್ಕರ ನಾವೆಲ್ಲ ದುಡಿಯೋಣ ಅಂತೇಳಿ ಇವತ್ತು ಆಗಮಿಸಿದ್ದಾರೆ. ಸೊ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಸಮ್ಮುಖದಲ್ಲಿ ಅವ್ರನ್ನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸೊ KPCC ವತಿಯಿಂದ ಅವರಿಗೆ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅವರ ಜೊತೆಯಲ್ಲಿ ಭಾಳ ಜನ ನಾಯಕರುಗಳು ಕೂಡ ಬಂದಿದ್ದಾರೆ. ಸಿದ್ದು ಸಾಲ್ಮನಿಯವರು, ರಾಮಣ್ಣವರು, ಮಲ್ಲೇಗೌಡ ಪಾಟೀಲ್ ಅವರು, ಕರುಣಾಕರ್ ಭಟ್ರವರು, ನಮ್ಮ ತಾಲೂಕಿನ ಉಪಾಧ್ಯಕ್ಷರವರು, ಭಾಳ BJP ಪ್ರಮುಖ ನಾಯಕರು, ರವಿ ಪಾಟೀಲ್ ಅವರು, ಸಂತೋಷ್ ಅವರು, ಚಂದ್ರಕಾಂತ್ ಅವರು, ಶಿವಪ್ಪ, ಹಾಗೆ ಭಾಳ ಜನ ಮುಖಂಡಗಳೆಲ್ಲ ಬಂದಿದ್ದಾರೆ. ಆಮೇಲೆ ನಮ್ಮ ಶಾರದಾ ಶೆಟ್ಟಿಯವರು ನಮ್ಮ ಸ್ವಲ್ಪ ಮುನ್ಸ್ಕೊಂಡು ಮನೆ ಇದೆ, ಅವರೇನು ನಮ್ಮ ಬಿಟ್ಟು ಹೋಗಿರಲಿಲ್ಲ. ಶಾರದಾ ಶೆಟ್ಟಿಯವರು ಅವರ ಸುಪುತ್ರನ ಎಕ್ಸ್ಪೆಲ್ ಮಾಡಲಾಗಿತ್ತು. ಅವರು ನಮ್ಮ ಜೊತೆ ಅವರ ಮನೆಯವರು MLA ಆಗಿದ್ದರು, ಅವರು MLA ಆಗಿದ್ದರು. ಸೊ ಅವರು ಕೂಡ ನಾನು ಪಾರ್ಟಿ ಬಿಟ್ಟು ದೂರ ಇದ್ರೆ ಸರಿ ಇಲ್ಲ ಅಂತೇಳಿ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿದ್ರು. ಅವರು ಕೂಡ ನಮ್ಮ ಮಾಜಿ ಶಾಸಕರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹುಶಃ ತಾವೆಲ್ಲ ನೋಡ್ತಾ ಇದ್ದೀರಿ, ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪಕ್ಷಕ್ಕೆ ದಿನ ನಾನು ಎಲ್ಲ ಲೋಕಲ್ ಲೆವೆಲಲ್ಲೇ ಆಥರೈಸೇಷನ್ ಮಾಡಿದ್ದೀನಿ. ಏಕೆಂದರೆ ನನಗೆ ಟೈಮ್ ಇಲ್ಲ ಎಲ್ಲರನ್ನೂ ಇಲ್ಲಿ ಕೂತ್ಕೊಂಡು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ. ನಮ್ಮೆಲ್ಲ ಸ್ಥಳೀಯ ಲೀಡರ್ಗಳಿಗೆ ನಾನು ಆಥರೈಸ್ ಮಾಡಿದ್ದೀನಿ. ಅವರೆಲ್ಲ ಲೋಕಲಲ್ಲೇ ನಮ್ಮ ಪರ್ಮಿಷನ್ ತೆಗೆದುಕೊಂಡು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ದೇನೆ. ಸರಮಾಲೆ ಆಗಿ ಎಲ್ಲರೂ ಕೂಡ ಪಕ್ಷಕ್ಕೆ ಬರ್ತಾ ಇದ್ದಾರೆ. BJP ತೋರಿತಾ ಇದ್ದಾರೆ, ದಳ ತೋರಿತಾ ಇದ್ದಾರೆ. ಬಂದು ಎಲ್ಲರೂ ಕೂಡ ಕಾಂಗ್ರೆಸ್ನ ಗುರುತಿಸ್ಕೊಳ್ಬೇಕು. ಒಳ್ಳೆ ಬಲಿಷ್ಠವಾದಂಥ ಸರ್ಕಾರ ಇದೆ, ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಜನರಿಗೆ ಈ ಸರ್ಕಾರದಿಂದ ಅನುಕೂಲ ಆಗ್ತಾ ಇದೆ, ನುಡಿದಂತೆ ನಡೆದಿದ್ದಾರೆ. BJPಯವ್ರಿಗೆ ಯಾವ ಧ್ವನಿ ಇಲ್ಲ, ಧ್ವನಿಯೆಲ್ಲ ಕಳ್ಕೊಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಾವು ಜನರ ಬದುಕನ್ನು ನೋಡಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ನಾನೆಲ್ಲರೂ ಕೂಡ ಯಾರು ನಮ್ಮ ಪಕ್ಷಕ್ಕೆ ಕಂಡೀಷನ್ಸ್ ಇಲ್ಲದೆ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಬೇರೆ ಇಡೀ ರಾಜ್ಯದಲ್ಲೂ ಕೂಡ ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೇನೆ, ಮುಖಂಡರಿಗೆ ಹೇಳ್ತಾ ಇದ್ದೀನಿ, ಶಾಸಕರಿಗೆ ಹೇಳ್ತಾ ಇದ್ದೀನಿ, ಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ತಾವು ಅಲ್ಲೇ ಲೋಯರ್ ಲೆವೆಲಲ್ಲೇ ಎಷ್ಟು ಮಟ್ಟಕ್ಕೆ ಆಗ್ತದೋ ಎಲ್ಲರನ್ನೂ ಸೇರಿಸ್ಕೋಬೇಕು. ಅವರೆಲ್ಲ ಈ ಒಂದು BJP ಮತ್ತು ಜನತಾದಳದ ಮೈತ್ರಿನ ಅದನ್ನೇ ಪ್ರತಿಭಟನೆ ಮಾಡಿ ಭಾಳ ಜನ ಅವರು ವರ್ಷಕ್ಕೆ, ಗಂಟೆಗೆ, ಗಳಿಗೆಗೆ ಅವರ ಸಿದ್ಧಾಂತಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾಡ್ಕೊಳ್ಬಾರ್ದು ಅಂತೇಳಿ ತಾವೆಲ್ಲ ಗಮನಿಸಿದ್ದೀರಿ. ಹರಿಯಾಣದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಸಿಟ್ಟಿಂಗ್ MPs ಕೂಡ ಈಗ ಶಿಫ್ಟ್ ಆಗ್ತಾ ಇದ್ದಾರೆ, ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ. ಮಧ್ಯೆ ಒಂದು ಕಾಲದಲ್ಲಿ ನಮ್ಮೂರವ್ರ ಕಡೆ ಅವ್ರನ್ನ ಪಿಕ್ ಮಾಡ್ತಿದ್ರು. ಅವರು ಇಂಥವ್ರು ಕರ್ಕೊಂಡು ಈಗೇನು ಅವ್ರು ಬಲಿಷ್ಠವಾಗಿದ್ದಿದ್ರೆ 400 ಸೀಟ್ ಬರ್ತದೆ ಅನ್ನೋದಿದ್ರೆ ಅವ್ರು ಯಾರನ್ನೂ ಕರ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. 400 ಸೀಟ್ ಬರೋದಿಲ್ಲ ಅಂತಲೇ ನಮ್ಮವ್ರು ಪಿಕ್ ಮಾಡಿ ಕರ್ಕೊಳ್ತಾ ಇದ್ದಾರೆ. ಆದರೆ ನಮ್ಗೆ ಆ ಪರಿಸ್ಥಿತಿ ಇಲ್ಲ. ನಮ್ಗೆ ಅವರು ವಾಲಂಟಿಯರಾಗೆ ಸಾಕು ನಮಗೆ BJP ಅಂಥೇಳಿ ಭಾಳ ಜನ ಉತ್ತರ ಭಾರತದಲ್ಲೂ ಕೂಡ ಭಾಳ ಜನ ಸೇರ್ತಾ ಇದ್ದಾರೆ. ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ 200 ಮೇಲೆ NDA ಸೀಟಾಗಲಿ BJP ಆಗಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಿದೆ. ನಾನು ಕೇರಳಕ್ಕೆ ಹೋಗಿದ್ದೆ, ರಾತ್ರಿ ಬೆಳಗಿನ ಜಾವ 2 ಗಂಟೆಗೆ ಬಂದೆ. ನಾನು ಕೇರಳದಿಂದ 2 ಗಂಟೆಗೆ 20 ಸೀಟು ಕಾಂಗ್ರೆಸ್ ಪಾರ್ಟಿ UDF ಅಲ್ಲಿ ಗೆಲ್ತದೆ. ತಮಿಳುನಾಡಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಸೊ ಹಂಗೆ ಎಲ್ಲ ಕಡೆ ಒಳ್ಳೆ ವಾತಾವರಣ ಕೂಡ ಇದೆ. ದಕ್ಷಿಣ ಭಾರತದಲ್ಲಿ ಅಲ್ಲೂ ಕೂಡ ನಮ್ಮ ತೆಲಂಗಾಣದಲ್ಲಿ ಡಬಲ್ ಫಿಗರ್, ಅಲ್ಲೂ ಕೂಡ ತೆಲಂಗಾಣದಲ್ಲಿ ಡಬಲ್ ಫಿಗರ್ ಡಿಜಿಟ್ನ ಮುಟ್ಟಂಥ ಎಲ್ಲ ವಾತಾವರಣ ಕೂಡ ಇದೆ.
ಎಂಟೈರ್ ಕರ್ನಾಟಕ ಇದು ಸೌತ್ ಇಂಡಿಯಾಲಿ ನನ್ನ ಪ್ರಕಾರ ಎಂಟೈರ್ ಸೌತ್ ಇಂಡಿಯಾ ಹೇಳ್ತಾ ಇದ್ದೀನಿ, BJP ವಿಲ್ ನಾಟ್ ರೀಚ್ ಎ ಡಬಲ್ ಡಿಜಿಟ್ ಇನ್ ದಿ ಸೌತ್ ಇಂಡಿಯಾ. ಸಿಂಗಲ್ ಡಿಜಿಟ್ಗೆ ಉಳ್ಕೊಳ್ತಾರೆ, ಕರ್ನಾಟಕನೂ ಸೇರಿ ಅನ್ನೋದು ನನ್ನ ಒಂದು ಇರೋಂಥ ನನಗೆ ಮಾಹಿತಿ, ನನಗೆ ಬಂದಂಥ ವರದಿ, ನನ್ನ ಸಮೀಕ್ಷೆ, ನಮ್ಮ ಪಾರ್ಟಿ ಸಮೀಕ್ಷೆ, ನಾನು ಮಾಧ್ಯಮ ಸಮೀಕ್ಷೆ ಹೇಳ್ತಾರಲ್ಲ, ನಮ್ಮ ಪಾರ್ಟಿ ಸಮೀಕ್ಷೆ ಇಷ್ಟು ಹೇಳ್ತಾ ಇದ್ದೀನಿ. ಇವತ್ತು ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಸಮ್ಮುಖದಲ್ಲಿ ACC ಅವರಿಂದ ಕೂಡ ನಾನು ಅನುಮತಿಯನ್ನು ಪಡೆದು ನಮ್ಮ ಹಿರಿಯ ನಾಯಕರಾಗಿದ್ದಂಥ ಮಲ್ಲಿಕಾರ್ಜುನ, ನಮ್ಮ ಮಾಲ್ಕೆಯ ಗುತ್ತೇದಾರ್ ಅವರಿಗೆ ಮತ್ತು ಅವರೆಲ್ಲ ಹಿಂಬಾಲಕರಿಗೆ, ಎಲ್ಲರ ಹೆಸರು ತೆಗೆದುಕೊಳ್ಳೋಕೆ ಹೋಗಿಲ್ಲ, ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ನಾನು ಮಾಡ್ತೀನಿ. ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅವರು 2 ನಿಮಿಷ ಮಾತಾಡ್ತಾರೆ, ಅದಾದಮೇಲೆ ಮುಖ್ಯಮಂತ್ರಿ 2 ನಿಮಿಷ ಮಾತಾಡ್ತಾರೆ. ಬನ್ನಿ ಮಧ್ಯ ಬಾ. ಶಾರದಾ ಬಾ. ಚೀಫ್ ಮಿನಿಸ್ಟರ್ ಕೇಳಿ ಹಾಕ್ಸ್ಕೊಡೋದು ಒಂದು ಯೋಗ. Thank you, brother. Okay, welcome. Thank you. Malikaya. Thanks. Camera. ನಿಮ್ಗೆ ಯಾವ ಫೋನ್ ಇಬ್ರು ಜೊತೆ ಹೊರಟು ಅವ್ರಿಗೆ 2 ನಿಮಿಷ ನೀವು ಮಾತಾಡು. ಅವ್ರು ಮಾತಾಡಿದ್ರೆ ಏನೋ ಫಂಕ್ಷನ್ಗೆ ಹೋಗೋದು ಮಾತಾಡೋಲಿ. ಇಲ್ಲ ನೀನು ನಾವು ಇಬ್ರು ಜೊತೆ ಹೋಗ್ತಾ ಇದೀವಿ. ಇದಾರ ಯಾರು ನಟರಾಜ್ ಯಾರ್ರಿ? ಸರ್ ಒಂದು ನಿಮಿಷ ಸರ್, ಅದು CM ಸರ್ ಒಂದು ನಿಮಿಷ ಇನ್ನೊಂದು ಯಾವುದು ನಟರಾಜ್ ಅಂತ ಅವರು ನಮ್ಮ ಮಹದೇವಪುರ ವಿಧಾನಸಭೆ ವಿಧಾನಸಭಾ ಕ್ಷೇತ್ರದವರು. ಅವರು ಕೂಡ ನನ್ನ ಸ್ವಾಗತ. ಅಭ್ಯರ್ಥಿಯಾಗಿದ್ದರು. ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಯಾಗಿದ್ದರು. ಓಕೆ ಸರ್. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ